ಹುದ್ದೆಗಳು ಖಾಲಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ 9,536 ಹುದ್ದೆಗಳು ಖಾಲಿ ಇದೆ. ಎ ಗ್ರೇಡ್ 335, ಬಿ ಗ್ರೇಡ್ 488, ಸಿ ಗ್ರೇಡ್ 6,622 ಹಾಗೆ ಡಿ ಗ್ರೇಡ್ 2,091 ಹುದ್ದೆಗಳು ಖಾಲಿ ಇದೆ. ಇನ್ನು ಮೀನುಗಾರಿಕೆ ಇಲಾಖೆಯಲ್ಲಿ 859 ಹುದ್ದೆಗಳು ಖಾಲಿ ಇದೆ. ಹಾಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ 1,395 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಎ ಗ್ರೇಡ್ 20 ಹಾಗೆ ಬಿ ಗ್ರೇಡ್ 72 ಹುದ್ದೆಗಳು, ಸಿ ಗ್ರೇಡ್ 990 ಹುದ್ದೆಗಳು, ಡಿ ಗ್ರೇಡ್ 313 ಹುದ್ದೆಗಳು ಖಾಲಿ ಇರುವಂತದ್ದು. ಆರ್ಥಿಕ ಇಲಾಖೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಆರ್ಥಿಕ ಇಲಾಖೆಯ ಸಚಿವರು ಕೂಡ ಆಗಿರುವಂತದ್ದು. ಜೊತೆಗೆ ಈ ಇಲಾಖೆಯಲ್ಲಿ ಇರುವಂತದ್ದು ಒಟ್ಟಾರೆಯಾಗಿ ಒಟ್ಟು ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆ ಆರ್ಥಿಕ ಇಲಾಖೆಯಲ್ಲಿ 9,536, ಮೀನುಗಾರಿಕೆ ಮಂಕಾಳು ವೈದ್ಯ 859 ಒಟ್ಟಾರೆಯಾಗಿರುವಂಥದ್ದು. ಅದೇ ರೀತಿಯಾಗಿ ಆಹಾರ ಮತ್ತು ನಾಗರಿಕ ಸರಬರಾಜಿನಲ್ಲಿ KH ಮುನಿಯಪ್ಪನವರು ಸಚಿವರು, ಇದರಲ್ಲಿ 1,395. ಒಂದೊಂದಾಗಿ ನೋಡೋದಾದ್ರೆ ಆರ್ಥಿಕ ಇಲಾಖೆಯಲ್ಲಿ ಎ ಗ್ರೇಡಲ್ಲಿ 335, ಬಿ ಗ್ರೇಡಲ್ಲಿ 488, ಅದೇ ರೀತಿಯಾಗಿ ಸಿ ಗ್ರೇಡಲ್ಲಿ ಅತಿ ಹೆಚ್ಚು ಇರುವಂಥದ್ದು 6,622, ಡಿ ಗ್ರೇಡಲ್ಲಿ 2,091. ಇದು ಸಿಎಂ ಸಿದ್ದರಾಮಯ್ಯನವರ ಇಲಾಖೆಗೆ ಬರುತ್ತೆ. ಇನ್ನು ಮೀನುಗಾರಿಕೆ ಇಲಾಖೆ ಬಂದರು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರು ಬಂದಿದ್ದರು ಈ ವಿಧಾನಸಭಾ ಚುನಾವಣೆಯಲ್ಲಿ ಹನುಮಂತ. ಆಗ ಮೀನುಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಮೀನುಗಾರರ ಸಮಸ್ಯೆಯನ್ನ ಹೇಳ್ಕೊಂಡ್ರು. ಈ ಬಂದರಲ್ಲಿ ಒಂದಿಷ್ಟು ಸಮಸ್ಯೆ ಆಗುತ್ತೆ, ಮತ್ತೆ ಮಳೆ ಬಂದಂತಹ ಸಂದರ್ಭದಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ವೈದ್ಯ ಅಂದ್ರೆ ಚಿಕಿತ್ಸೆ ಸಿಗೋದಿಲ್ಲ. ನಮಗೆ ನಮ್ಮ ಮೀನುಗಾರರು ಹೋಗ್ಬಿಟ್ಟಿರ್ತಾರೆ, ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಅವ್ರನ್ನ ವಾಪಸ್ ಕರ್ಕೊಂಡು ಬರ್ಬೇಕು ಅಂತ ಹೇಳಿದ್ರೆ ತೊಡಕಾಗ್ತಾ ಇದೆ ಅಂತ ಸಮಸ್ಯೆಯನ್ನ ಹೇಳ್ಕೊಂಡಿದ್ರು. ಇನ್ನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ 1,395 KH ಮುನಿಯಪ್ಪ. ಒಟ್ಟಾರೆಯಾಗಿ ಈ 3 ಇಲಾಖೆಗೆ ಸಂಬಂಧಪಟ್ಟಂತೆ ದುರ್ಗದ್ ಒಂದು ಆರ್ಥಿಕ ಇಲಾಖೆ ನಾವು ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇದೀವಲ್ಲ, ಮೂಲ ಅಲ್ಲಿಗೆ ಬಂತೀಗ. ಈ ಮೂಲ ಇರೋದು ಆರ್ಥಿಕ ಇಲಾಖೆ. ಯಾಕೆ ಅಂತಂದ ಹೇಳಿದ್ರೆ ಯಾವುದೇ ಇಲಾಖೆಯಲ್ಲಿ ಹುದ್ದೆಗಳ ಭರ್ತಿ ವಿಚಾರ ಆಗಿರ್ಬೋದು, ಅನುದಾನಗಳ ವಿಚಾರ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಒಂದು ಹೊಸ ಟೆಂಡರ್ ಅನ್ನ ಕಾಮಗಾರಿಯನ್ನ ಪ್ರಾರಂಭ ಮಾಡಬೇಕು ಅನ್ನೋಂಥ ವಿಚಾರಗಳಾಗಿರ್ಬೋದು, ಅದೆಲ್ಲ ಪ್ರಸ್ತಾವನೆಗಳು ಹೋಗುವಂಥದ್ದು ಎಲ್ಲಿಗೆ? ಆರ್ಥಿಕ ಇಲಾಖೆಗೆ ಹೋಗುತ್ತೆ. ಸೊ ಆ ಕಾರಣಕ್ಕಾಗಿನೇ ಸಿಎಂ ಸಿದ್ದರಾಮಯ್ಯ ಅವರು ಆರ್ಥಿಕ ಇಲಾಖೆಯನ್ನ ಅವ್ರ ಬಳಿ ಇಟ್ಕೊಂಡಿರುವಂಥದ್ದು. ಅದು ಒಂದು ಪರಿಪಾಠ ಆಗಿದೆ. ಸಿಎಂ ಯಾರಾಗಿರ್ತಾರೆ ಅವರೇ ಆರ್ಥಿಕ ಇಲಾಖೆಯನ್ನ ಇಟ್ಕೊಳ್ತಾರೆ. ಹಿಂದೆ ಆರ್ಥಿಕ ಇಲಾಖೆಗೆ ನಿರ್ವಹಣೆ ಮಾಡ್ಲಿಕ್ಕೆ ಬೇರೆ ಬೇರೆ ಸಚಿವರುಗಳನ್ನ ನೇಮಕ ಮಾಡ್ತಾ ಇದ್ರು. ಇದೇ ಸಿಎಂ ಸಿದ್ದರಾಮಯ್ಯ ಅವರು ಆರ್ಥಿಕ ಸಚಿವರು ಕೂಡ ಆಗಿ ಕೆಲಸವನ್ನ ಮಾಡಿದ್ರು. ಹಣಕಾಸು ಸಚಿವರಾಗಿ ಕೆಲಸ ಮಾಡಿರುವಂತ ಕಾರಣಕ್ಕಾಗಿನೇ ಅನೇಕ ರೀತಿಯ ಹೆಚ್ಚು ಬಜೆಟ್ಗಳ ಮಂಡನೆ ಮಾಡ್ಲಿಕ್ಕೆ ಅನುಕೂಲ ಆಯಿತು. ಸರ್ದಾರ್ ಅಂತ ಬಿರುದು ಪಡ್ಕೊಳ್ಳಿಕ್ಕೂ ಕಾರಣ ಆಗಿದೆ. ಖಂಡಿತ ಆ ಒಂದು ಆರ್ಥಿಕ ಇಲಾಖೆ ಏನಿದೆ, ಅಂತಹ ಆರ್ಥಿಕ ಇಲಾಖೆಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏನು ಹುದ್ದೆಗಳು ಖಾಲಿ ಇದ್ದಾವೆ. ನೀವು ಪ್ರಸ್ತಾವನೆಗಳ ಪರಿಶೀಲನೆ ಮಾಡ್ಲಿಕ್ಕೆ ಅಧಿಕಾರಿಗಳು ಬೇಕಲ್ಲ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂತಹ ಪ್ರತಿಯೊಬ್ಬ ಶಾಸಕರು ತಮ್ಮ ತಮ್ಮ ಕ್ಷೇತ್ರಕ್ಕೆ ಬೇಕಾದಂತಹ ಏನು ಕಾಮಗಾರಿಗಳಿಗೆ ಬೇಕಾದಂತಹ ಪ್ರಸ್ತಾವನೆ ಸಲ್ಲಿಸಿದಂತ ಸಂದರ್ಭದಲ್ಲಿ ಆ ಪ್ರಸ್ತಾವನೆ ಸಲ್ಲಿಸಿ ಆರ್ಥಿಕವಾಗಿ ಸರ್ಕಾರದ ಬೊಕ್ಕಸಕ್ಕೆ ಎಷ್ಟು ಲಾಭ ಇದೆ, ಎಷ್ಟು ನಷ್ಟ ಇದೆ ಅನ್ನುವಂಥ ಲೆಕ್ಕ ಹಾಕುವಂಥದ್ದು ಯಾವುದಾದ್ರು ಇಲಾಖೆ. ಪ್ರತಿಯೊಂದು ಇಲಾಖೆಯ ಮಾಹಿತಿಯನ್ನು ತರಿಸಿಕೊಂಡು ಈ ಸರ್ಕಾರದಲ್ಲಿ ಮುನ್ನಡೆಸುವಂಥದ್ದು ಬಜೆಟನ್ನು ಮುನ್ನಡೆಸುವಂಥ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಈ ಇಲಾಖೆ ಅಷ್ಟೊಂದು ಮಹತ್ವವನ್ನು ಕೆಲಸ ಮಾಡುತ್ತೆ. ಅಂತಹ ಇಲಾಖೆಯಲ್ಲೇ ನೀವು ಇಷ್ಟು ಹುದ್ದೆಗಳನ್ನ ಭರ್ತಿ ಮಾಡಿ ಇಟ್ಕೊಂಡ್ರೆ ಇದರ ಪ್ರೆಸರ್ ಬೇರೆ ಯಾರಿಗೂ ಅಲ್ಲ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೀಳುತ್ತೆ. ಯಾಕೆ ಅಂತಂದು ಹೇಳಿದ್ರೆ ನೇರವಾಗಿ ಆರೋಪ ಕೇಳಿಬರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ. ಯಾಕೆಂತಂದು ಹೇಳಿದ್ರೆ ಅವರು ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಮತ್ತೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಗ್ಯಾರಂಟಿಗಳಿಗೆ ಅನುದಾನ